ಟೊಮೆಟೊ ಬೆಳೆಗಾರರ ಸಂಕಷ್ಟಗಳನ್ನ ಅರಿತು ನಾನಿವತ್ತು ಮಾತಾಡ್ಲಿಕ್ಕೆ ಬಂದಿದ್ದೀನಿ. ಟೊಮೆಟೊ ಬೆಳೆಗಾರರು ನಿಜವಾಗ್ಲೂ ಅದೊಂದು ಹೋರಾಟವೇ ಆಗಿದೆ. ಕಷ್ಟಪಟ್ಟು ಬೆಳೆದ್ರೆ ಬೆಲೆ ಇರಲ್ಲ, ಬೆಲೆ ಬಂದ್ರೆ ಬೆಳೆ ಬಂದಿರಲ್ಲ. ಒಂದು ಸಮಸ್ಯೆ ಒಂದು ಬೆಳೆನ ಪೂರ್ತಿ ಹಾಳು ಮಾಡುವಂತ ಅದ್ಭುತವಾದ ಶಕ್ತಿ ಇರ್ತದೆ. ಟೊಮೆಟೊ ಬೆಳಿಬೇಡ್ರಿ ಅಂತ ನಾನು ಹೇಳಲ್ಲ, ಬೆಳೆಯೋದನ್ನ ಪರಿಪೂರ್ಣ ಜ್ಞಾನದಿಂದ ಬೆಳೀರಿ ಅಂತ ನಾನು ಹೇಳ್ತೀನಿ. ನಮಸ್ತೆ ರೈತ ಬಾಂಧವರೇ, ಇವತ್ತು ವಿಶೇಷವಾಗಿ ಟೊಮೆಟೊ ಬೆಳೆಗಾರರ ಸಂಕಷ್ಟಗಳನ್ನ ಅರಿತು ನಾನಿವತ್ತು ಮಾತಾಡ್ಲಿಕ್ಕೆ ಬಂದಿದ್ದೀನಿ. ಯಾಕೆಂತಂದ್ರೆ ಟೊಮೆಟೊ ಬೆಳೆಗಾರರು ನಿಜವಾಗ್ಲೂ ಅದೊಂದು ಹೋರಾಟವೇ ಆಗಿದೆ. ಕಷ್ಟಪಟ್ಟು ಬೆಳೆದ್ರೆ ಬೆಲೆ ಇರಲ್ಲ, ಬೆಲೆ ಬಂದ್ರೆ ಬೆಳೆ ಬಂದಿರಲ್ಲ. ಇದು ಒಂದು ದೊಡ್ಡ ಸಮಸ್ಯೆ. ಸೊ ಈ ತರ ಇರ್ಬೇಕಾದ್ರೆ ಟೊಮೆಟೊ ಬೆಳಿಬೇಡ್ರಿ ಅಂತ ನಾನು ಹೇಳಲ್ಲ, ಬೆಳೆಯೋದನ್ನ ಪರಿಪೂರ್ಣ ಜ್ಞಾನದಿಂದ ಬೆಳೀರಿ ಅಂತ ನಾನು ಹೇಳ್ತೀನಿ. ಯಾಕೆ ಅಂತಂದ್ರೆ ಇವೆರಡೂ ಸಮಸ್ಯೆಗಳು, ಬೆಳೆದ್ರೆ ಬೆಲೆ ಇಲ್ಲ, ಬೆಲೆ ಇದ್ರೆ ಬೆಳೆ ಇಲ್ಲ ಅನ್ನೋ ಎರಡು ಸಮಸ್ಯೆ ಮಧ್ಯೆ ಅದ್ರ ಬಗ್ಗೆ ಪರಿಪೂರ್ಣವಾದ ನಾಲೆಡ್ಜ್ ಇಲ್ಲದೆ ನಾವು ಬೆಳೆಯಕ್ ಹೋದ್ರೆ ಇನ್ನೂ ಅತಿ ದೊಡ್ಡ ಸಮಸ್ಯೆ ಆಗತ್ತೆ. ಅದಕ್ಕೆ ನಾನು ಒಂದೊಂದೇ ಸಮಸ್ಯೆಯನ್ನ ತಗೊಂಡು ವಿಚಾರಗಳನ್ನ ತಿಳಿಸ್ತಾ ಹೋಗ್ತೀನಿ. ಅದ್ರ ಬಗ್ಗೆ ನೀವು ಒಂದ್ಸಾರಿ ತಿಳ್ಕೊಂಡ್ರೆ ಜೀವನದಲ್ಲಿ ಆ ಸಮಸ್ಯೆಯಿಂದ ದೂರ ಆಗಿರ್ಬೋದು. ಮೊದಲನೇದಾಗಿ ನಾನು ಇವತ್ತು ವಿಡಿಯೋ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು, ನಿಮ್ಗೆ ಹೇಳಲಿಕ್ಕೆ ಹೊರಟಿರ್ತಕ್ಕಂಥದ್ದು ಟೊಮೆಟೊದಲ್ಲಿ ಅರ್ಲಿ ಬ್ಲೈಟ್. ಇದು ಒಂದು ರೋಗ. ಸೊ ಸಮಸ್ಯೆ ಏನೋ ಒಂದು ಸಮಸ್ಯೆ ಬಿಡು ಅಂತ ಸುಮ್ನೆ ಅನ್ಕೊಂಡಿರಂಗಿಲ್ಲ. ಒಂದು ಸಮಸ್ಯೆ ಒಂದು ಬೆಳೆನ ಪೂರ್ತಿ ಹಾಳು ಮಾಡುವಂತ ಅದ್ಭುತವಾದ ಶಕ್ತಿ ಇರ್ತದೆ. ಸೊ ಇದು ಹೆಂಗ್ ಕಾಣುತ್ತೆ ಅಂತಂದ್ರೆ, ಕೆಳಭಾಗದ ಎಲೆಗಳಲ್ಲಿ ಸ್ವಲ್ಪ ಕಂದು ಬಣ್ಣ, ಸೊ ವೃತ್ತಾಕಾರದಲ್ಲಿ ಇರ್ತದೆ. ಏನೋ ಅದರ ಸಿಂಪ್ಟಮ್ಸ್ ನಾನು ಮಾತಾಡ್ತಾ ಇದ್ದೀನಿ. ಜೊತೆಗೆ ಅಲ್ಲಿ ಸ್ವಲ್ಪ ಬರ್ನಿಂಗ್, ಲೀಫ್ ಬರ್ನಿಂಗ್ ತರ ಕೂಡ ಇರ್ತದೆ. ಇದು ಕೆಳಗಡೆ ಪ್ರಾರಂಭ ಆಗ್ತದೆ, ಬರ್ತಾ ಬರ್ತಾ ಮೇಲ್ಗಡೆಗೂ ಬರ್ತದೆ. ಆ ಮೇಲ್ಗಡೆಗೆ ಬಂದಂಗೆಲ್ಲ ಏನಾಗುತ್ತೆ ಅಂದ್ರೆ ಎಲೆಗಳು ಹೆಚ್ಚು ಅಫೆಕ್ಟೆಡ್ ಲೀವ್ಸ್ ಅಂತಾರೆ. ಸೊ ಈ ಸಮಸ್ಯೆಗೆ ಸಿಗಾಕೊಂಡಿರ್ತಕ್ಕಂಥ ಎಲೆಗಳು ಜಾಸ್ತಿ ಆದಂಗೆಲ್ಲ ಟೊಮೆಟೊ ಕ್ವಾಲಿಟಿ, ಸೈಜು, ವೆಯ್ಟು ಎಲ್ಲ ಕಡಿಮೆ ಆಗ್ತದೆ. ಇದು ಫಂಗಲ್ ಡಿಸೀಸ್. ನಮ್ಗೇನು ಫಂಗಲ್ ಬಂತು, ಫಂಗಲ್ಗೆ ಔಷಧಿ ಹೊಡೀರಿ ಅಂದ್ಬಿಟ್ಟು ಸುಮ್ಮನೆ ಹೋಗೋದು, ಖರೀದಿ ಮಾಡೋದು, ತರೋದು, ಹೊಡೆಯೋದು, ಇದೇ ಆಗತ್ತೆ. ಸೊ ಇದಾದ್ರೆ ಸಾಲ್ವ್ ಆಗುತ್ತಂತ ನೋಡಿದ್ರೆ ಅದು ತಾತ್ಕಾಲಿಕ. ಸೊ ಇದಕ್ಕೇನು, ನಾವ್ ಯಾವತ್ತೂ ಅಷ್ಟೇ ನೋಡಿ, ಸಮಸ್ಯೆಗಳಿಗೆ ತಾತ್ಕಾಲಿಕ ಪರಿಹಾರಗಳನ್ನ ಹುಡುಕೋ ಬದಲು ಸಮಸ್ಯೆಗಳಿಗೆ ಮೂಲ ಕಾರಣವನ್ನ ಹುಡುಕಿ ಅದನ್ನ ಸರಿ ಮಾಡ್ಕೊಂಡ್ರೆ ಮುಂದಿನ ಸಮಸ್ಯೆಗಳು ಕಡಿಮೆ ಆಗ್ತವೆ. ಏನು ಮೂಲ ಕಾರಣ ಅಂತ ನೋಡಿದ್ರೆ ವೆರಿ ಸಿಂಪಲ್. ಇಲ್ಲಿ ಮಣ್ಣಿನ ವಿಚಾರಕ್ಕೆ ಬರುತ್ತೆ. ಬೆಳೆ ಏನಾದ್ರು ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದ್ರೆ ಮಣ್ಣು ಸರಿ ಇಲ್ಲ ಅಂತಾರೆ ಜನರಲ್ ಆಗಿ ನಾವು ಮಾತಾಡುವಂತ ಭಾಷೆ. ಸೊ ಎಲ್ಲವೂ ಕೂಡ ಮಣ್ಣಲ್ಲೇ ಇರ್ತಕ್ಕಂಥದ್ದು. ಎಲ್ಲಾ ಸಮಸ್ಯೆಗಳಿಗೂ ಮೂಲ ಮಣ್ಣೆ. ಅದೇ ತರ ಅರ್ಲಿ ಬ್ಲೈಟ್ ಅಂತಕ್ಕಂಥ ಈ ಒಂದು ರೋಗಕ್ಕೆ ಒಂದು ಮೂಲ ಕಾರಣ ಮಣ್ಣೆ. ಏನಿರ್ಬೋದು ಈ ಮಣ್ಣಲ್ಲಿ ಅಂತ ನಾವು ನೋಡಿದಾಗ, ಸೊ ಎಲ್ಲಾ ವಿಜ್ಞಾನ ಕೇಂದ್ರಗಳು, ವಿಜ್ಞಾನಿಗಳು ಹೇಳ್ತಕ್ಕಂಥದ್ದಿಷ್ಟೇ, ಮಣ್ಣಲ್ಲಿ ಬಹುಮುಖ್ಯವಾಗಿ ಮಣ್ಣಿನ ಜೀವ ವೈವಿಧ್ಯತೆ ಎನ್ನೋ ಮಾತನ್ನ ಹೇಳ್ತಾರೆ. ಸೊ ಮಣ್ಣಿನ ಜೀವ ವೈವಿಧ್ಯತೆಯಲ್ಲಿ ಎರಡು ತರ ಇದೆ. ಒಂದು ಉಪಕಾರಿ ಜೀವಿಗಳು, ಇನ್ನೊಂದು ಅಪಕಾರಿ ಜೀವಿಗಳು. ಉಪಕಾರಿ ಜೀವಿಗಳು ಮಣ್ಣಲ್ಲಿದ್ದರೆ ಅಪಕಾರಿ ಜೀವಿಗಳು ತೊಂದರೆ ಮಾಡಲ್ಲ. ಉಪಕಾರಿ ಜೀವಿಗಳ ಸಂಖ್ಯೆ ಕಡಿಮೆ ಇದ್ದರೆ ಅಪಕಾರಿ ಜೀವಿಗಳು ಬೆಳೆಗಳಿಗೆ ತೊಂದರೆ ಮಾಡ್ತವೆ. ಎಲ್ಲಿ ಸೂಕ್ಷ್ಮಾಣು ಜೀವಿಗಳು ಮತ್ತು ಎರೆಹುಳುಗಳು ಕಡಿಮೆ ಇರುತ್ತೋ ಅಲ್ಲಿ ಸಾಯಿಲ್ ಹಾರ್ಡ್ ಆಗುತ್ತೆ. ಮಣ್ಣು ಗಟ್ಟಿ ಆದಾಗ ಮಣ್ಣಿನೊಳಗಡೆ ಗಾಳಿ ಆಡಲ್ಲ. ಎಲ್ಲಿ ಗಾಳಿ ಆಡಲ್ವೋ ಅಲ್ಲಿ ಈ ಬೇರುಗಳು, ಬಹಳ ಮುಖ್ಯವಾಗಿ ಬೆಳೆಗೆ ಬೇರುಗಳು, ಆ ಬೇರುಗಳ ಬೆಳವಣಿಗೆ ನಿಲ್ತದೆ, ಆ ಬೇರುಗಳು ವೀಕ್ ಆಗ್ತದೆ. ಆ ಜಾಗದಲ್ಲಿ ಈ ಒಂದು ಪ್ಯಾಥೋಜನ್ಸ್ ಅಥವಾ ರೋಗಾಣುಗಳ ಒಂದು ಮಣ್ಣಲ್ಲಿ ಲೋಡ್ ಜಾಸ್ತಿ ಆಗ್ತದೆ. ಸೊ ಅದು ಮಣ್ಣಲ್ಲಿ ಆಗುವಂಥದ್ದು. ಅದರ ಇಂಪ್ಯಾಕ್ಟ್ ಏನಾಗುತ್ತೆ, ಗಿಡದ ಮೇಲೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ಬೇರುಗಳಿಗೆ ತೊಂದರೆ ಆದಾಗ ಆ ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗ ಸೊ ಈ ಒಂದು ಎಲೆಗಳಲ್ಲಿ ಈ ಬ್ಲೈಟ್ ಅಂತಕ್ಕಂಥದ್ದು ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಆ ರೋಗಾಣುಗಳಿಂದ, ಫಂಗಸ್ ಇಂದ ತನ್ನನ್ನ ತಾನು ರಕ್ಷಣೆ ಮಾಡ್ಕೊಳ್ಳುವಂತ ಶಕ್ತಿ ಅದಕ್ಕೆ ಇರಲ್ಲ. ಆ ಇಲ್ಲದೆ ಇದ್ದಾಗ ತುಂಬಾ ಸುಲಭವಾಗಿ ಬಂದು ಅಟ್ಯಾಕ್ ಆಗಿ ಸೊ ಗಿಡದಿಂದ ಗಿಡಕ್ಕೆ ಸೊ ಬೆಳೆನೆ ಪೂರ್ತಿ ನಾಶ ಆಗುವ ಮಟ್ಟಕ್ಕೆ ತಗೊಂಡೋಗುತ್ತೆ. ಅಥವಾ ನೀವು ಎಷ್ಟೇ ಪ್ರೊಟೆಕ್ಟ್ ಮಾಡ್ತೀರಿ, ಖರ್ಚು ಜಾಸ್ತಿ ಆಗಿರುತ್ತೆ, ಸೊ ಬರ್ತಕ್ಕಂಥ ಉತ್ಪನ್ನ ಡ್ಯಾಮೇಜ್ ಆಗಿರುತ್ತೆ. ಸೊ ಈ ತರ ಒಂದು ಸಮಸ್ಯೆಗಳನ್ನ ನಾವು ಫೇಸ್ ಮಾಡ್ತಾ ಇದ್ರೆ ಇದಕ್ಕೆ ಮುಖ್ಯ ಕಾರಣ ಮಣ್ಣಿನ ಜೀವ ವೈವಿಧ್ಯತೆ. ಸೊ ಇದನ್ನ ಸರಿ ಮಾಡ್ಕೊಳ್ಳದೆ ಇದ್ರೆ ಏನಾಗಬಹುದು ಅಂತಕ್ಕಂಥ
ಒಂದು ಮತ್ತೊಂದು ಪ್ರಶ್ನೆ ಬರ್ತದೆ ನಮಗೆ. ಏನಾಗ್ಬೋದು ಅಂತಂದ್ರೆ, ಒಂದು ಸಮಸ್ಯೆಯಿಂದ ಮುಂದಿನ ವರ್ಷ ಇನ್ನೂ ಒಂದಷ್ಟು ಹೆಚ್ಚು ಸಮಸ್ಯೆಗಳು ನಮ್ಮ ತೋಟದಲ್ಲಿ ಕಾಣಿಸ್ಕೊಳ್ತವೆ. ಸಮಸ್ಯೆಗಳು ಹೆಚ್ಚಾದಂಗೆಲ್ಲ ನೀವೇನ್ ಮಾಡಬಹುದು, ಮ್ಯಾಕ್ಸಿಮಮ್ ಮಾಡ್ಲಿಕ್ಕಾಗೋದು ಅತಿ ಹೆಚ್ಚು ಸ್ಪ್ರೇಗಳನ್ನ ಅತಿ ಹೆಚ್ಚು ದುಡ್ಡು ಕೊಟ್ಟು ತಂದು ಹೊಡೆಯೋದೇ ಒಂದು ಕೆಲಸ ಆಗತ್ತೆ. ಸೊ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಏನ್ ಹೇಳ್ತೀರಿ, ಖರ್ಚು ಹೆಚ್ಚಾಗತ್ತೆ, ನಮ್ಗೆ ಇಳುವರಿ ಕಡಿಮೆ ಆಗತ್ತೆ, ಬೆಲೆನೂ ಕಡಿಮೆ ಆಗುತ್ತೆ. ಹಾಗಾದ್ರೆ ಏನ್ ಮಾಡ್ಬೇಕು ನಾವಿಲ್ಲಿ? ವೆರಿ ಸಿಂಪಲ್. ಎಲ್ರೂ ಕನ್ಫ್ಯೂಷನ್ ಅಲ್ಲಿರೋದು ಏನಂತಂದ್ರೆ, ಇದೇನೋ ಆಗೋಗಿದೆ ಅದಾಕು ಇದಾಕು ಅಂತ ಹೇಳ್ಕೊಳ್ಳೋ ಬದಲು ನಿರ್ಜೀವ ಮಣ್ಣಿನಲ್ಲಿ ಆಗುವಂತ ಸಮಸ್ಯೆಗಳು ಈಗ ಮಾತಾಡ್ತಾ ಇರ್ತಕ್ಕಂಥದ್ದು. ಈ ಮಣ್ಣನ್ನ ಜೀವಂತ ಮಾಡ್ಕೋಬೇಕು. ಮಣ್ಣನ್ನ ಜೀವಂತ ಮಾಡ್ಕೊಂಡ್ರೆ ಮಣ್ಣಿನಲ್ಲಿ ಸಾಯಿಲ್ ಫುಡ್ ವೆಬ್ ಅಥವಾ ಸಾಯಿಲ್ ರೈಸೋಸ್ಪಿಯರ್ ಬಯಾಲಜಿ ಅಂತಾರೆ, ಬೇರುಗಳನ್ನು ರಕ್ಷಣೆ ಮಾಡುವಂತ ಮಣ್ಣಿನ ಜೀವಿಗಳು ಬೇರು ಸುತ್ತು ಇದ್ದರೆ ಬೆಳೆಗೇನು ಸಮಸ್ಯೆ ಬರಲ್ಲ. ಅದು ಎಲ್ಲಿ ಇರಲ್ವೋ ಅದನ್ನೇ ಡೆಡ್ ಸಾಯಿಲ್ ಅಂತಾರೆ, ನಿರ್ಜೀವ ಮಣ್ಣಂತಾರೆ. ಆ ನಿರ್ಜೀವ ಮಣ್ಣನ್ನ ಜೀವಂತ ಮಾಡ್ಕೋಬೇಕು. ಸರ್, ಇದನ್ನ ಜೀವಂತ ಮಾಡ್ಕೋಬೇಕಾದ್ರೆ ಯಾವ ಔಷಧಿ ಹಾಕ್ಬೇಕು ಅಥವಾ ಯಾವ ಗೊಬ್ಬರ ಹಾಕ್ಬೇಕು? ಇದು ಪರಿಹಾರ ಅಲ್ಲ. ಇದರ ಪರಿಹಾರ ಏನು ಅಂತಂದ್ರೆ, ಮಣ್ಣಿನ ಜೀವ ವೈವಿಧ್ಯತೆಯನ್ನು ಹೆಚ್ಚಿಸುವಂತದ್ದು. ಶಾರ್ಟ್ ಟೈಮ್ ಅಲ್ಲಿ ಒಂದು 15-20 ದಿವಸದಲ್ಲಿ ಮಣ್ಣನ್ನ ಸರಿ ಮಾಡುವಂತ ಒಂದು ಸಾಯಿಲ್ ಇನ್ಪುಟ್, ಜೈವಿಕ ಒಳಸುರಿ ಹಾಕಿದ ತಕ್ಷಣ 15-20 ದಿವಸದಲ್ಲಿ ಎರೆಹುಳ ಬರೋದಾದರೆ ಅದರಿಂದ ನೀವು ಹೇಳ್ಬಹುದು ಮಣ್ಣು ಜೀವಂತವಾಗಿದೆ ಅಂತ, ಅಥವಾ ಮಣ್ಣು ಆರೋಗ್ಯವಾಗಿದೆ ಅಂತ ಹೇಳ್ಬಹುದು. ಅಂತ ಒಂದು ಜೈವಿಕ ಒಳಸುರಿ ಯಾವುದಾದ್ರೂ ಇದೆ ಅಂತಂದ್ರೆ ಅದನ್ನ ನಾನೀಗ ಹೇಳಿಕೊಳ್ತಿದ್ದೀನಿ. ಸೊ 14 ವರ್ಷದಿಂದ ಡಾಕ್ಟರ್ ಸಾಯಿಲ್ ಅಂತಕ್ಕಂಥ ಒಂದು ಬಯೋ ಇನ್ಪುಟ್ ಜೈವಿಕ ಒಳಸುರಿ ಇದನ್ನ ಮಣ್ಣಿಗೆ ಕೊಟ್ಟ ತಕ್ಷಣ 15-20 ದಿವಸದಲ್ಲಿ ಎರೆಹುಳು ಕಾಣಿಸುತ್ತೆ ಮತ್ತು ಬೆನಿಫಿಷಿಯರಿ ಬ್ಯಾಕ್ಟೀರಿಯಾಸ್ ಕಾಣುತ್ತೆ, ಫಂಗೈ ಡೆವಲಪ್ ಆಗತ್ತೆ, ಕಾಣೋದಲ್ಲ ಡೆವಲಪ್ ಆಗತ್ತೆ. ಅದೇ ತರ ಪ್ರೋಟೋಜೋವಾ ಇರ್ಬೋದು. ಸೊ ಮಣ್ಣಿನ ಜೀವ ತುಂಬಿಸ್ಲಿಕ್ಕೆ ಏನ್ ಬೇಕೋ ಅಷ್ಟು ಇಲ್ಲಿ ಅಭಿವೃದ್ಧಿಯಾಗಿ ಮಣ್ಣಿನಲ್ಲಿ ಗಾಳಿ ಆಡ್ತಾ, ಮಣ್ಣು ಚೆನ್ನಾಗಿ ನೀರ್ನ ಹಿಡಿದಿಟ್ಕೊಳ್ತಾ, ಬೇರುಗಳ ಅಭಿವೃದ್ಧಿ ಹೆಚ್ಚಾಗ್ತಾ, ಗಿಡಕ್ಕೆ ರೋಗ ನಿರೋಧಕ ಶಕ್ತಿಯನ್ನ ತಂದು ಕೊಡ್ತಾ, ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಚೆನ್ನಾಗಾಗ್ತಾ, ದಷ್ಟಪುಷ್ಟವಾಗಿ ಗಿಡ ಬೆಳೀತಾ ನಿಮ್ಮ ಖರ್ಚನ್ನು ಕಡಿಮೆ ಮಾಡಿ ಇಳುವರಿನ ಹೆಚ್ಚು ಮಾಡಿ ಒಂದು ಕ್ವಾಲಿಟಿ ಡೆವಲಪ್ ಆಗುತ್ತೆ, ನಿಮ್ಮ ಪ್ರೈಸ್ ಕೂಡ ಚೆನ್ನಾಗಾಗುತ್ತೆ. ಸೊ ಇಷ್ಟು ಮಾತ್ರ ಮಣ್ಣಿನ ಜೀವಂತ ಮಾಡಿಕೊಂಡು ಟೊಮೆಟೊ ಬೆಳೆದ್ರೆ ಇಳುವರಿ ಜಾಸ್ತಿ ಬಂದಾಗ ಸ್ವಲ್ಪ ಪ್ರೈಸ್ ವೇರಿಯೇಷನ್ ಆದ್ರೂ ಕೂಡ ತೊಂದರೆ ಇಲ್ಲ, ಬ್ಯಾಲೆನ್ಸ್ ಮಾಡಬಹುದು. ಈ ಕಡೆ ಇಳುವರಿನೂ ಬರ್ಲಿಲ್ಲ, ಆ ಕಡೆ ಪ್ರೈಸು ಬರ್ಲಿಲ್ಲ ಅಂತಂದ್ರೆ ನನಗ್ ಗೊತ್ತಿರೋಂಗೆ ಇವತ್ತು ರೈತರು ನಿಜವಾಗ್ಲೂ ಹೇಳ್ತೀನಿ, ಟೊಮೆಟೊ ಬೆಳೆದು ಕುಬೇರ ಆಗೋದಕ್ಕಿಂತ ಟೊಮೆಟೊ ಅತಿ ವರ್ಷಗಳು ಬೆಳೆದಿರೋರಲ್ಲಿ ಜೀವ ಮಣ್ಣಿನಿಂದ ಫೇಲ್ಯೂರ್ ಆಗಿ ಇವತ್ತು ಕೈ ಸುಟ್ಕೊಂಡು ಸಾಲಗಾರರಾಗಿ ಇವತ್ತು ಹೊರಗಡೆ ಬರ್ತಾ ಇರತಕ್ಕಂತ ರೈತ ಕುಟುಂಬಗಳು ತುಂಬಾ ಜಾಸ್ತಿ ಇದೆ. ಅದಕ್ಕೆ ನಾನು ಹೇಳೋದಿಷ್ಟೇ, ಈ ತರ ಅರ್ಲಿ ಬ್ಲೈಟ್ ಅಂತಕ್ಕಂತ ಒಂದು ರೋಗಕ್ಕೆ ಔಷಧಿಗಳನ್ನೇ ಟಾರ್ಗೆಟ್ ಮಾಡ್ಕೋಬೇಡಿ, ಮಣ್ಣಿನ ಜೀವಂತ ಮಾಡ್ಕೋಬೇಕು. ಡಾಕ್ಟರ್ ಸಾಯಿಲ್ ಬಯೋ ಇನ್ಪುಟ್ಸ್ ನ ಹಾಕಬೇಕು, ಹಾಕಿ ಉತ್ತಮವಾದ ಬೆಳೆ ಬರಬೇಕು ಅಂತಕ್ಕಂಥ ವಿಚಾರ ನಿಮ್ಗೆ ಅರ್ಥ ಆಗಿದ್ದರೆ ನಿಮ್ಮ ತೋಟಕ್ಕೆ ಹಾಕಿ, ನಿಮ್ಮನ್ನ ತೋಟವನ್ನ ಬದಲಾಯಿಸಿಕೊಂಡು ನಿಮ್ಮಿಂದ ಬೇರೆಯವ್ರಿಗೂ ಒಳ್ಳೇದಾಗತ್ತೆ ಅಂತಂದ್ರೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ, ಮತ್ತೆ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.